ಮುಸಲ್ಮಾನರು ಏಕಾಏಕಿ 1,000, 2,000, 3,000 ಜನ ಸೇರಿ 2 ಹೈವೇನ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ರಸ್ತೆ ತಡೆ ಮಾಡಿ ಆಕ್ರೋಶವನ್ನು ವ್ಯಕ್ತ ಮಾಡಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಆ ಕಟ್ಟೆಯನ್ನು ಧ್ವಂಸ ಮಾಡಿದ್ದಾರೆ. ನನಗೆ ವರಿಷ್ಠಾಧಿಕಾರಿಗಳಿಗೆ ನಾನು ಒಂದು ಮಾತನ್ನು ಕೇಳ್ತಿದ್ದೇನೆ, ಯಾರ್ದು ಒತ್ತಡದ ಮಳಿಗೆ ನೀವು ಆ ಕಟ್ಟೆಯನ್ನ ನೀವು ಮಾಧ್ಯಮದವ್ರು ಗೊತ್ತಾಗ್ತದೆ, ಆ ಕಟ್ಟೆ ಕಾಡೋದನ್ನು ಪೂರ ಕಟ್ಟೆಯನ್ನು ತೆಗೆದುಹಾಕಿದ್ದಾರೆ, ಒಂದು ಕಲ್ಲು ಸಮೇತ ಇಲ್ಲ, ಆ ಸಂಪೂರ್ಣ ಕಟ್ಟೆಯನ್ನು ತೆಗೆದುಹಾಕಿದ್ದಾರೆ. ಆದ್ರೆ ಆ ವರಿಷ್ಠಾಧಿಕಾರಿ ಯಾವ ಆ ಮಾತಿನ ಅರ್ಥದಲ್ಲಿ ಹೇಳಿದ್ರು ಅಂತ ನಮಗೆ ದಿಕ್ಕು ತರಿಸುವಂತ ಕೆಲಸ ಮಾಡಬಾರ್ದು, ಮತ್ತೆ ಯಾವುದೇ ಒತ್ತಡ ಮಡಿಬಾರ್ದು, ನೈಜ ಸಂಗತಿಯನ್ನ ಬಿತ್ತರಿಸಬೇಕು ಅವರು ಜನರಿಗೆ. ಇಲ್ಲಾಂದ್ರೆ ನಾವು ಅಂದ್ರೆ ಇಷ್ಟೆಲ್ಲ ವಾಹಿನಿಯವರು ಬಿತ್ತರಿಸದೆ ತಪ್ಪಾಗಾದ್ರೆ ಅಲ್ಲಿ ನಡೆದಂತ ಘಟನೆಗಳು ಇದು ನಾನು ಜಿಲ್ಲಾಡಳಿತ ಕೇಳ್ಬೇಕಾ ಅಥವಾ ವರಿಷ್ಠಾಧಿಕಾರಿಗಳು ಕೇಳಬೇಕು ಅನ್ನೋದು. ಮತ್ತೊಂದಾಗಿ ಸಚಿವರು ಹೇಳ್ತಾ ಇದ್ರು, ಈಗಾಗಲೇ ನಮ್ಮ ಕಿಣಿಯವರು ಕೇಳಿದ್ರು, ನಾನು ದೇವಸ್ಥಾನ ಕಟ್ಟುವುದು ಕೆಡುವುದಲ್ಲ, 2,000 ಜನ ಕೇಕೆ ಹಾಕಿ ಅದನ್ನು ಧ್ವಂಸ ಮಾಡುದು ಸ್ಪಷ್ಟ ವಿಡಿಯೋ ಚಿತ್ರದಂತ. ಈಗಾಗಲೇ IGP ಅವರು ಹೇಳ್ತಾರೆ 6 ಜನರಷ್ಟೇ ಬಂಧನ ಆಗಿದೆ ಅಂತ ಸ್ಪಷ್ಟ ಮಾಹಿತಿ ವಾಹಿನಿ ಮುಖಾಂತರ ನಾನು ಮಾಹಿತಿ ಕೇಳಿದೆ. ನಾನೊಂದು ಮಾತು ಕೇಳ್ತೇನೆ, ಇದೇ ವ್ಯವಸ್ಥೆ ಹಿಂದೂಗಳು ಮಾಡಿದ್ರೆ ಕನಿಷ್ಠ 100 ಜನರಿಗೆ ಇವತ್ತು ಕಾರಾಗೃಹದಲ್ಲಿ ನಾವು ನೋಡ್ಬೇಕಾಗಿತ್ತು. ಆದ್ರೆ ಉಸ್ತುವಾರಿ ಸಚಿವರು ಮೇಲೋಟದಲ್ಲಿ ಹೇಳ್ತಾರೆ, ನಾನು ದೇವಸ್ಥಾನ ಕೆಡಕು ಬರಲಿಲ್ಲ, ಕಟ್ಲಿಕ್ಕೆ ಬಂದಿನಿ ಅಂತ. ನಿಜವಾಗೂ ನಿಮಗೆ ನೈತಿಕ ಸ್ಥೈರ್ಯ ಇದೆಯಾ ಅಥವಾ ಒಂದು ಕೋಮಿನ ಬಗ್ಗೆ ಒಲವಿದೆಯಾ ಅನ್ನೋ ಬಗ್ಗೆ ಸ್ಪಷ್ಟಪಡಿಸ್ಬೇಕು. ಈಗ ಸುಮಾರು 16ರಿಂದ 18 ತಾಸು ಆಯ್ತು, ಕನಿಷ್ಠ 50-60 ಜನರಿಗಾದ್ರು ಬಂಧನ ಮಾಡಬೇಕಾಗಿದೆ. ಅದೇ ನಾವು ಕೆಲವು ಘಟನೆಗಳನ್ನ ಮೇಲ್ಗೆ ಹಾಕ್ತೀವಿ. ನಾವೇನಾದ್ರೂ ಘಟನೆ ಮಾಡಿದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ಅಧಿಕಾರಿಗಳು ನಮ್ಮನ್ನೆಲ್ಲರನ್ನು ತೆಗೆದು ಬೆಳಗಾವಿ ಇದ್ದದ್ದು ಜೈಲು ಅಥವಾ ಕಾರವಾರ ಜೈಲಿಗೆ ತಳ್ಳುವಂತ ಕೆಲಸಗಳು 1993ರಿಂದ ಇತಿಹಾಸ ಮೇಲ್ಕಾರ್ಕೊಂಡು ನೋಡ್ತಾ ಇದ್ದೇವೆ. ಆದ್ರೆ ಉಸ್ತುವಾರಿ ಸಚಿವರು ಹೇಳ್ತಾರೆ, ಗೋವನ್ನ ಕದ್ದವರಿಗೆ, ಗೋವನ್ನ ಸಾಗಾಟ ಮಾಡೋರಿಗೆ ಗುಂಡು ಹೊಡೆದ್ರು, ಗುಂಡು ಯಾರ ಕೈಲಿದೆ ಏನಂತ ನಮ್ಗೆ ಗೊತ್ತಿಲ್ಲ, ಅಥವಾ ಹಾರೈಕೆಗೆ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ದಿನನಿತ್ಯ ಗೋಗಳ ಮಾರಣ ಹೋಮ ಆಗ್ತದೆ, ಇವತ್ತು ಬಕ್ರೀದ್ ಬರ್ತದೆ, ನಿರಂತರವಾಗಿ ಗೋ ಬರ್ತಾ ಇದೆ. ಆ ಗೋಗಳು ಎಲ್ಲಿದೆ ಅಂತ ನಾನು ಬೇಕಾದ್ರೆ ಮಾಹಿತಿ ಕೊಡ್ತೇನೆ, ಅದು ಅಧಿಕಾರಿಗಳು ಗೊತ್ತಿದೆ, ಉಸ್ತುವಾರಿ ಸಚಿವರು ಬರ್ತೀವಿ. ಆದ್ರೆ ಉಸ್ತುವಾರಿ ಸಚಿವರು ಮೇಲ್ನೋಟಕ್ಕೆ ಈ ಮಾತನ್ನು ಹೇಳಬಾರ್ದು, ಅದಕ್ಕೆ ಖಂಡಿಸ್ತಾ ಇದ್ದೇವೆ ನಾವು. ಹಾಗಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ ನಾನು ಎಲ್ಲಾ ವಾಹಿನಿ ಮುಖಾಂತರ ನಿನ್ನೆ ಹೇಳಿದ್ದೇನೆ, ನನ್ನ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, ಅದಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೇವೆ ಇದ್ದಲ್ಲ ನಾಳೆ. ಆದ್ರೆ ನಾವು ನಿನ್ನೆ ಒಂದು ಸ್ವಲ್ಪ ನಮ್ಮ ಸಮಯ ಸರಿ ಇಲ್ಲಾಗಿತ್ತು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ತಾಳ್ಮೆಯನ್ನು ವಹಿಸಿದ್ದೇವೆ. ಹಾಗಾಗಿ ಆ ದೃಷ್ಟಿಯಿಂದ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಳ್ಳೋದು ಬೇಡ. ಮತ್ತೊಂದು ಮಾತನ್ನು ಹೇಳಿದ್ದಾರೆ ತಂಜಿಮ್ ಅಧ್ಯಕ್ಷರು, ಆ ಕಟ್ಟೆನ ಮಧ್ಯದಲ್ಲೇ, ಹೈವೇ ಮಧ್ಯದಲ್ಲೇ ಕಟ್ಟಲಿ, ಅಲ್ಲಿ ಪಕ್ಕದಲ್ಲಿ ಅವ್ರ ಅಪ್ಪನ ಜಾಗನ ತಂಜಿಮದು. ತಂಜಿಮ್ ಅಧ್ಯಕ್ಷ ಯಾರು ಹೇಳಲಿಕ್ಕೆ? ತಂಜಿಮ್ ಅಪ್ಪದಲ್ಲ ಅದು NH ಅವ್ರು ಕೇಳಬೇಕು, ಫಾರೆಸ್ಟ್ ಇಲಾಖೆ ಅವ್ರು ಕೇಳಬೇಕು. ತಂಜಿಮ್ಮನ ಕೇಳಿ ಕೋಳಿ ಕೇಳಿ ಮಸಾಲ ಆಗೋದು ಅಲ್ಲ. ನಾವು ತಂಜಿಮ್ನವ್ರು ಯಾರು ನಮ್ಗೆ ಅಲ್ಲಿ ಹೇಳಲಿಕ್ಕೆ, ಕಟ್ಟೆ ಮಾಡಲಿಕ್ಕೆ? ಅದನ್ನು ಖಂಡಿಸ್ತಾ ಇದ್ದೇವೆ ನಾವು. ತಂಜಿಮ್ ಹೇಳಿದ್ರೆ ನೀವು ನಿರ್ಣಯ ಮಾಡೋದಲ್ಲ. ನಾನು ಹೇಳಿದ್ದೇನೆ ತಂಜಿಮ್ ಒಂದು ಗೋಮುಖ ವ್ಯಾಘ್ರ, ಮತ್ತು ಹೇಳ್ತಾ ಇದ್ದೇನೆ ನಾನು. ಅದು ಈ ಗಲಭೆಗೆ ಮುಖ್ಯ ಕಾರಣನೇ ತಂಜಿಮ್. ಮತ್ತು ಒಂದು ವಾಡಿಕೆ ಅಂತ ಅವ್ರು ಹೇಳ್ತಾ ಇರೋದು, ಎಲ್ಲ ಅವರೊಂದು ಸಾಂಪ್ರದಾಯಿಕ ಮಾತಿದೆ, ಬಚ್ಚಲು ಹೋಗ್ತಾನೆ, ನಿಮ್ಮ ಹತ್ರ ಹುಡುಗರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದಮೇಲೆ ನೀವ್ ಯಾಕೆ ನಾಯಕತ್ವ ವಹಿಸ್ತೀರಿ? ಬಿಟ್ಬಿಡಿ ಅವ್ರನ್ನ, ಪೊಲೀಸ್ ಇಲಾಖೆ ಅವರನ್ನ ಒಳಗಾಗ್ಲಿ, ಕಾನೂನನ್ನು ಆತ್ಮಕವಾಗಿ ಕ್ರಮ ಕೈಗೊಳ್ಳಿ. ಆ ದೃಷ್ಟಿಯಿಂದ ಕಾನೂನು ಕ್ರಮ ಕೈಗೊಳ್ಬೇಕು. ನಮ್ಮ ಕಾರ್ಯಕರ್ತರನ್ನ, ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಧರ್ಮ. ಅದರ ಸಲುವಾಗಿ ನಾವು ಯಾವುದೇ ತ್ಯಾಗಕ್ಕಾದ್ರೂ ಸಿದ್ಧ, ಯಾವುದೇ ಹೋರಾಟಕ್ಕಾದ್ರೂ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.